ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಕೃಷಿ ದರ್ಶನದ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಸ್ತುತ ಕೃಷಿ ಬದಲಾಗ್ತಾ ಇದೆ. ಹೊಸ ಆಲೋಚನೆಗಳು, ಅನ್ವೇಷಣೆಗಳು ಕೃಷಿ ಕ್ಷೇತ್ರದ ಈ ಗತಿಯನ್ನು ಬದಲಾಯಿಸ್ತಾ ಇವೆ. ಹಿಂದಿನ ಸಾಂಪ್ರದಾಯಿಕ ಕೃಷಿಯಿಂದ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿಕರು ಆಧುನಿಕ ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಮನೆ ಮಟ್ಟದಲ್ಲಿ ಬೆಳೆದುಕೊಳ್ತಾ ಇದ್ದಂತಹ ಕೃಷಿಕರು ಪ್ರಸ್ತುತ ಹೊರ ಜಿಲ್ಲೆ, ಹೊರ ರಾಜ್ಯ, ಅಂತಾರಾಷ್ಟ್ರೀಯ ಗಡಿಗಳನ್ನು ಸಹ ದಾಟಿ ಮುನ್ನಡೀತಾ ಇದ್ದಾರೆ. ಈ ಒಂದು ಕಾಲಘಟ್ಟದಲ್ಲಿ ಕೃಷಿಯಲ್ಲಿ ಈ ಉದ್ಯಮಶೀಲತೆ ಮತ್ತು ವ್ಯವಹಾರ ನಿರ್ವಹಣೆ ಮುನ್ನೆಲೆಗೆ ಬರ್ತಾ ಇದೆ. ಈ ಸಾಲಿನಲ್ಲಿ ನಿಲ್ಲುವಂತಹ ಒಬ್ಬ ಪ್ರಗತಿಪರ ಅನ್ವೇಷಣೀಯ ಕೃಷಿಕರು ಶ್ರೀ TM ಅರವಿಂದ್ ಅವರು. ಶ್ರೀಯುತರು ಕೃಷಿ ಕ್ಷೇತ್ರದಲ್ಲಿಯ, ಅದರಲ್ಲೂ ಪುಷ್ಪ ಕೃಷಿಯಲ್ಲಿಯ ವಿಶೇಷ ಆಸಕ್ತಿ, ಪರಿಶ್ರಮ ಮತ್ತು ನಿಖರ ಕೃಷಿಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವ ಮೂಲಕ ಇತರ ಕೃಷಿಕರಿಗೆ ಮಾದರಿಯಾಗಿದ್ದಾರೆ. ಕೇವಲ ಕೃಷಿಕರಷ್ಟೇ ಅಲ್ಲ, ಕೃಷಿ ಕ್ಷೇತ್ರದಲ್ಲಿ ಸಂಘಟನೆಯಲ್ಲೂ ಸಹ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರು ಬೆಂಗಳೂರಿನಲ್ಲಿರುವಂತಹ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ನಮ್ಮ ದಕ್ಷಿಣ ಭಾರತದ ಪುಷ್ಪ ಬೆಳೆಗಾರರ ಸಂಘದ ನಿರ್ದೇಶಕರು ಹಾಗೂ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಇವರ ಸಾಧನೆಗೆ ಅದೆಷ್ಟೋ ಪ್ರಶಸ್ತಿಗಳು, ಪುರಸ್ಕಾರಗಳು ದಕ್ಕಿವೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಇತ್ತೀಚೆಗೆ ಅರವಿಂದ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಪ್ರಾಯಶಃ ಕೃಷಿ ಕ್ಷೇತ್ರದಲ್ಲಿ ಅದು ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಅರವಿಂದ್ ಅವರನ್ನು ನಾವು ಮಾತನಾಡಿಸುವ ಒಂದು ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅರವಿಂದ್ ಅವರಿಗೆ ನಮ್ಮೆಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮಸ್ಕಾರ ಸರ್. ಈಗ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಬಹಳ ಕುತೂಹಲ ಇರುವಂತಹ ಪ್ರಶ್ನೆ, ತಮ್ಮ ಆರಂಭಿಕ ದಿನಗಳು ಯಾವ ರೀತಿ ಇತ್ತು? ನಿಮಗೆ ಕೃಷಿ ಬಗ್ಗೆ ಯಾಕೆ ಇಷ್ಟೊಂದು ಆಸಕ್ತಿ ಬಂತು ಅಂಥೇಳಿ? ಸರ್, ನಾನು ಮೂಲತಃ ಕೃಷಿಕ ಕುಟುಂಬದಿಂದ ಬಂದಿದ್ದು. ನಮ್ಮ ಪೂರ್ವಿಕರು, ನಮ್ಮ ತಂದೆ, ನಮ್ಮ ತಾತ, ಅಜ್ಜ ಇವರು ಏನು ಸಾಂಪ್ರದಾಯಿಕ ಕೃಷಿಗಳಿದ್ವು, ಆ ಬದುಕನ್ನು ಅಂದಿನಿಂದಲೂ ಕೃಷಿಯನ್ನು ಒಂದು ವೃತ್ತಿಯಾಗಿ ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಅವತ್ತಿನ ಒಂದು ಆರ್ಥಿಕ ಸ್ಥಿತಿಗಳು ಭಾಳ ಕೆಟ್ಟದಾಗಿತ್ತು. ಹಾಗಾಗಿ ನಮಗೆ ಅನಿವಾರ್ಯತೆ, ಬೇರೆ ಬದುಕಿನ ಯಾವುದೇ ರೂಪ ವಿಷಯಗಳು ಗೊತ್ತಿರಲಿಲ್ಲ. ಹಾಗಾಗಿ ಅದನ್ನೇ ಮುಂದುವರಿಸ್ಕೊಂಡು ನಾವು ಬಂದ್ವಿ ಸರ್. ಒಂದು ಸಾಂಪ್ರದಾಯಿಕ ಕೃಷಿನೇ ನಮಗೆ ಜೀವನವನ್ನು ಕಟ್ಟಿಕೊಟ್ಟಿದೆ. ಹಾಗಾಗಿ ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದೀವಿ ಸರ್. ಈಗ ನಮ್ಮೆಲ್ಲರಿಗೂ ಏನು ಅಂದರೆ, ಕೃಷಿ ಅಂತ ಹೇಳಿದರೆ ರಾಗಿ ಬೆಳೆಯೋದು, ಜೋಳ ಬೆಳೆಯೋದು ಅಥವಾ ಬೇರೆ ದ್ವಿದಳ ಧಾನ್ಯಗಳನ್ನು ಬೆಳೆಯೋದು ಕೃಷಿ ಅಂಥೇಳಿ ಭಾಳ ವರ್ಷ ನಮ್ಮ ಕಲ್ಪನೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಈ ಹೈಟೆಕ್ ವಾಣಿಜ್ಯ ಕೃಷಿ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ನೀವು ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ನಿಮ್ಮ ದೃಷ್ಟಿನಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಈ ಹೈಟೆಕ್ ವಾಣಿಜ್ಯ ಕೃಷಿ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂಥೇಳಿ? ಸರ್, ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳಲ್ಲಿ ಮನುಷ್ಯನ ಏನು ಒಂದು ಹೊಟ್ಟೆ ತುಂಬೋದಕ್ಕೆ ಏನು ಅವತ್ತಿನ ಹಿಂದಿನ ನಮ್ಮ ಪೂರ್ವಿಕರು ನಡ್ಕೊಂಬರ್ತಿದ್ರು, ಆ ಒಂದು ಬದುಕಿಗೆ ಸೀಮಿತವಾಗಿತ್ತು. ಇವತ್ತಿನ ದಿವಸ ಇವತ್ತು ಏನು ಹೈಟೆಕ್ ಅಗ್ರಿಕಲ್ಚರ್ ಅಥವಾ ಆಧುನಿಕ ಕೃಷಿ ಏನಿದೆ, ಆಧುನಿಕ ಕೃಷಿಯನ್ನು ಮಾಡದೇ ಇದ್ದ ಪಕ್ಷದಲ್ಲಿ ರೈತ ಇವತ್ತು ಸಂಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಇರ್ತಕ್ಕಂಥ ಜಮೀನನ್ನು ಸಹ ಕಳ್ಕೊಳ್ಳೋಂಥ ಒಂದು ವಾತಾವರಣ ಇವತ್ತಿದೆ. ಯಾಕೆಂದರೆ ಇನ್ಪುಟ್ಗಳು ಮತ್ತು ಇವತ್ತೆಲ್ಲ ಏನು ಒಂದು ಎಕ್ಸ್ಪೆಂಡಿಚರ್ಸ್ ಏನಿದೆ ಅದು ಭಾಳಷ್ಟು ಗರಿಷ್ಠ ಮಟ್ಟಕ್ಕೆ ಹೋಗಿರೋದ್ರಿಂದ ಆಧುನಿಕ ಕೃಷಿ ಇವತ್ತು ಅನಿವಾರ್ಯತೆ ಆಗಿದೆ ಸರ್. ಈಗ ತಾವು ಹೇಳ್ತಾ ಇದ್ರಿ ಹೈಟೆಕ್ ಕೃಷಿ ಮಾಡಬೇಕು ಅಂತೇಳಿ. ಹೈಟೆಕ್ ಕೃಷಿ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಬರೋದು ಈ ಪ್ರಿಸಿಷನ್ ಫಾರ್ಮಿಂಗ್, ಅಂದರೆ ನಿಖರ ಕೃಷಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಗೊಬ್ಬರ ಹಾಕಬೇಕು, ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಕೊಡಬೇಕು. ಈ ನಿಖರ ಕೃಷಿ ಎಷ್ಟು ಕೃಷಿಕರಿಗೆ ಆದಾಯ ತಂದುಕೊಡುತ್ತೆ, ಇದರಲ್ಲಿ ಎಷ್ಟು ಪರಿಶ್ರಮ ಇದೆ ಅಂಥೇಳಿ?
ಖಂಡಿತ ಸರ್. ಈಗ ಏನಾಗಿದೆ, ಹಿಂದೆ ನಮ್ಮ ಪೂರ್ವಿಕರು ಮಾಡ್ತಿದ್ದಂಥ ಪದ್ಧತಿಗಳೇ ಬೇರೆ. ಇವತ್ತಿನ ಒಂದು ಹೈಟೆಕ್ ಅಗ್ರಿಕಲ್ಚರ್ ಏನಿದೆ, ಹಿಂದೆ ಒಂದು 40 ಅಡಿಗೆ ಒಂದು ತೆಂಗಿನ ಮರನ ಉಣ್ತಾಯಿದ್ರು, 40 ಅಡಿ 30 ಅಡಿಗೆ ಒಂದು ಮಾವಿನ ಗಿಡವನ್ನು 30ರಿಂದ 40 ಗಿಡಕ್ಕೆ ಸೀಮಿತ ಆಗ್ತಿತ್ತು. ಇವತ್ತು ಹೈ ಡೆನ್ಸಿಟಿ ಪ್ಲಾಂಟಿಂಗನ್ನು ಮಾಡ್ತಾಯಿದ್ದೀವಿ ನಾವು. ಸುಮಾರು 400 ಗಿಡ, ನಾವು 300ರಿಂದ 400 ಗಿಡ ಪ್ಲಾಂಟಿಂಗ್ ಮಾಡ್ತಾಯಿದ್ದೀವಿ. 10x15 10x5 ಪ್ರೂನಿಂಗ್ ಸಿಸ್ಟಮ್ಗಳನ್ನು ಮಾಡ್ತಿದ್ದೀವಿ. ಅವತ್ತು ಏನು 25-30 ವರ್ಷಗಳ ಹಿಂದೆ ಒಂದು ಎಕರೆಯಲ್ಲಿ ಒಂದು ಸಸಿಯನ್ನು ನೆಟ್ಟು 10 ವರ್ಷ 20 ವರ್ಷದಲ್ಲಿ ಏನು ಇಳುವರಿ ತೆಗಿತಾ ಇದ್ವಿ, ಅದನ್ನು 2 ವರ್ಷದಲ್ಲಿ ನಾವು ಇವತ್ತು ಇಳುವರಿಯನ್ನು ತೆಗಿತಾ ಇದ್ದೀವಿ. ಪ್ರೂನಿಂಗ್ ಸಿಸ್ಟಮಲ್ಲಿ ಮಾಡೋಂಥದ್ದು ಇರ್ಬೋದು, ಅಥವಾ ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ಕೊಡೋಂಥದ್ದು ಇರ್ಬೋದು, ಡ್ರಿಪ್ ಮುಖಾಂತರ ಫರ್ಟಿಲೈಸರ್ಗಳನ್ನ ಕೊಟ್ಟು ಅತಿ ಈಲ್ಡನ್ನು ತೆಗೆದು ಈ ರೀತಿ ಅಂದರೆ ರೈತನ ಒಂದು ಆರ್ಥಿಕ ಸಬಲತೆ ಆಗಬೇಕು ಅಂತಂದರೆ ಹೈಟೆಕ್ ಅಗ್ರಿಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಅದಿರ್ಬೋದು, ಹೈಟೆಕ್ ಅಗ್ರಿಕಲ್ಚರಲ್ಲಿ ಇವತ್ತು ಪಾಲಿ ಹೌಸ್ಗಳನ್ನು ನಿರ್ಮಾಣ ಮಾಡೋಂಥದ್ದು ಇರ್ಬೋದು, ಕಂಟ್ರೋಲ್ ಕಂಡೀಷನಲ್ಲಿ ಬೆಳೆಗಳನ್ನ ಬೆಳೆಯೋಂಥ ಮೂಲಕ ಇವತ್ತು ಏನು ಪ್ರಕೃತಿ ವಿಕೋಪದಿಂದ ಅವುಗಳನ್ನು ಬೆಳೆಗಳನ್ನು ರಕ್ಷಣೆ ಮಾಡಿಕೊಂಡು ನಾವು ಅತ್ಯಧಿಕ ಇಳುವರಿಯನ್ನು ಪಡೆದು ರೈತರ ಒಂದು ಆರ್ಥಿಕ ಸ್ಥಿತಿಯನ್ನು ಸಬಲಗೊಳಿಸೋದ್ರಲ್ಲಿ ಸಫಲರಾಗಿದ್ದೇವೆ ಸರ್. ಈಗ ತಾವು ಹೇಳ್ತಾ ಇದ್ರಿ ಈ ಒಂದು ಹಸಿರು ಮನೆ ಪಾಲಿ ಹೌಸ್ ಅಂತೇಳಿ, ತಮ್ಮ ಪಾಲಿ ಹೌಸ್ ಯಾವ ರೀತಿ ಇದೆ ಸರ್ ಅದು? ಅದೇ ಸರ್, ಈಗ ಏನು ಒಂದು ಇಸ್ರೇಲ್ ಟೆಕ್ನಾಲಜಿ ಏನಿದೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ಇವತ್ತು ಗಾಳಿ ಮಳೆಗಳಿಂದ ರಕ್ಷಣೆ ಮಾಡಿಕೊಂಡು ಅತಿ ಇಳುವರಿಯನ್ನು ಬರೋದಕ್ಕೆ ಏನೆಲ್ಲ ಒಂದು ತಂತ್ರಜ್ಞಾನಕ್ಕೆ ಏನಿದೆ ಅಥವಾ ಟೆಕ್ನಾಲಜಿ ವಿಚ್ ಇಸ್ ಅಡಾಪ್ಟೆಡ್ ಫ್ರಮ್ ದಿ ಇಸ್ರೇಲ್, ಆ ಒಂದು ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ವಾಟ್ ಈಸ್ ದಟ್ ಹಾರ್ಟಿಕಲ್ಚರ್ ಬೋರ್ಡ್ ಇದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡು, ಸ್ಟೇಟ್ ಹಾರ್ಟಿಕಲ್ಚರ್ ಬೋರ್ಡ್ ಇದೆ. ಅವರ ಒಂದು ನೇತೃತ್ವದಲ್ಲಿ, ಅವರ ಸಹಭಾಗಿತ್ವದಲ್ಲಿ ನಾವು ಒಂದು ಹೈಟೆಕ್ ಅಗ್ರಿಕಲ್ಚರನ್ನು ಅಳವಡಿಸ್ಕೊಂಡಿದ್ದೀವಿ ಸರ್. ಈಗ ನೀವು ಹೈಟೆಕ್ ಅಗ್ರಿಕಲ್ಚರ್ ಅಥವಾ ಕೃಷಿ ಅಂದ ತಕ್ಷಣ ನಮಗೆ ಹೈ ವ್ಯಾಲ್ಯೂ ಕ್ರಾಪ್ ನಮ್ಮ ಕಣ್ಮುಂದೆ ಬರುತ್ತೆ. ಖಂಡಿತ. ಪ್ರಾಯಶಃ ತಾವು ಸಹ ಪುಷ್ಪ ಕೃಷಿ, ದಾಳಿಂಬೆ, ಇದರಲ್ಲಿ ರೋಸ್ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಇವುಗಳನ್ನು ಬೆಳೀತಾ ಇದ್ರಿ. ಹೌದು ಸರ್. ಇವುಗಳನ್ನೇ ತಾವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಸರ್, ಈಗ ನಾವು ಏನು ನಮ್ಮ ಸಾಂಪ್ರದಾಯಿಕ ಕೃಷಿಗಳನ್ನು ನಾವು ಇಂದಿನ ನಮ್ಮ ತಂದೆಯವರ ಕಾಲದಲ್ಲಿ ಮಾಡ್ತಿದ್ದ ಸಂದರ್ಭದಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿಗಳಿಗೆ ನಾವು ಶಿಫ್ಟ್ ಆದ್ವಿ. ಆದ ಸಂದರ್ಭದಲ್ಲಿ ದ್ರಾಕ್ಷಿ, ತರಕಾರಿಗಿಂತ ಬೆಳೆಗಳನ್ನು ಬೆಳೆದ್ವಿ. ದ್ರಾಕ್ಷಿಗಳನ್ನು ಬೆಳೆದಂಥ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಹಾವಳಿ. ಈ ಒಂದು ಹಣ್ಣನ್ನು ಕಟ್ ಮಾಡ್ಕೊಂಡೋದ್ರೆ 3 ತಿಂಗಳಿಗೆ 6 ತಿಂಗಳಿಗೆ ದುಡ್ಡು ಬರೋಂಥದ್ದು, ಒಂದು ನಿಖರವಾದ ಮಾರ್ಕೆಟ್ ಇಲ್ಲ, ಸುಸಜ್ಜಿತವಾದಂಥ ಮಾರ್ಕೆಟ್ ಇಲ್ಲ. ಹಾಗಾಗಿ ಇವತ್ತು ಫ್ಲವರ್ಸ್ ಏನಿದೆ ಅದು ಏನಿದ್ರು ಆನ್ಲೈನ್ ಮಾರ್ಕೆಟಿಂಗ್ ವ್ಯವಸ್ಥೆ ಇದೆ. ನಾನು ಇವತ್ತು ಹೂವನ್ನ ಮಾರಾಟ ಮಾಡಿದ್ರೆ ದಿ ಸೇಮ್ ಡೇ ಅಮೌಂಟ್ ವಿಲ್ ಬಿ ಕ್ರೆಡಿಟ್ ಟು ಮೈ ಅಕೌಂಟ್ ಇದು. ಆಮೇಲೆ ದಾಳಿಂಬೆ ಏನಿದೆ, ದಾಳಿಂಬೆ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅದಕ್ಕೆ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಇಟ್ ಇಸ್ ಅಕ್ಸೆಪ್ಟೆಡ್ ಬೈ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್. ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಅದಕ್ಕೆ ಕ್ರೆಡಿಟ್ ಬಿಸ್ನೆಸ್ ಇಲ್ಲ. ನನ್ನ ತೋಟದಲ್ಲಿ ಬೆಳೆ ಬೆಳೆದ್ರೆ ಹಾರ್ವೆಸ್ಟ್ ಆಗಿ ನನ್ನ ಅಕೌಂಟಿಗೆ ಸಂಜೆ ದುಡ್ಡು ಬರ್ತದೆ. ಹಾಗಾಗಿ ಇಂಥ ಬೆಳೆಗಳನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ಈಗ ಈ ಒಂದು ಬೆಳೆಗಳನ್ನು ನಾವು ನೋಡ್ತಾ ಇದ್ದಾಗ ತಾವು ಹೇಳ್ತಾ ಇದ್ರಿ ಭಾಳಷ್ಟು ಬೇಡಿಕೆ ಇದೆ ಅಂಥೇಳಿ. ನಮ್ಮ ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇದೆ. ಇತ್ತೀಚೆಗೆ ನಾವು ಈ ಏನು ರಫ್ತು ಅಂದ ತಕ್ಷಣ ನಮ್ಮ ಕೃಷಿಕರಿಗೆ ಇದು ನಮ್ಮದಲ್ಲ, ಇದು ಯಾರೋ ಬೇರೆಯವರು ಮಾಡೋದು ಅನ್ನೋ ಭಾವನೆ ಇದೆ. ಈ ನಮ್ಮ ಕೃಷಿಕರು ಸಹ ರಫ್ತು ಮಾಡಬಹುದಾ? ಖಂಡಿತ ಸರ್, ಖಂಡಿತ. ಹಾಗಾಗಿ ಅದು ಏನಾಗಿದೆ, ಜನಗಳಿಗೆ ಒಂದು ಮಾಹಿತಿ ಕೊರತೆ ಇದೆ. ಸೊ ನಮ್ಮ ಮಾಧ್ಯಮಗಳ ಮೂಲಕ, ನಮ್ಮ ಚಂದನ ವಾಹಿನಿ ಮೂಲಕ ಇವತ್ತು ರೈತರ ಅಥವಾ ನಮ್ಮ ವಿಶ್ವವಿದ್ಯಾಲಯದ ಮೂಲಕ ಇವತ್ತು ಸಾಕಷ್ಟು ಒಂದು ಜ್ಞಾನವನ್ನು ತುಂಬುವಂಥ ಕೆಲಸ ಆಗಿದೆ. ಇನ್ನಷ್ಟು ಸರ್ಕಾರದಿಂದ ಇವತ್ತಿನ ಯುವಕರಿಗೆ ಮತ್ತು ವಿದ್ಯಾವಂತರಿಗೆ, ನಮ್ಮ ಕೃಷಿಕರಿಗೆ ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆಯಿಂದ ಹೆಚ್ಚು ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗಬೇಕು. ರೈತರಿಗೆ ಎಜುಕೇಟ್ ಮಾಡೋಂಥ ಒಂದು ಕೆಲಸ ಆಗಬೇಕು. ಇವತ್ತು ಡಿಜಿಟಲೈಸೇಷನ್ ಆಗಿದೆ, ರೈತರು ಸಹ ಸಾಕಷ್ಟು ಬದಲಾವಣೆಯನ್ನು ಹೊಂದಿದ್ದಾರೆ. ಇನ್ನಷ್ಟು ಉತ್ತಮ ಆಗಬೇಕಾದಂಥ ಅವಶ್ಯಕತೆ ಇದೆ ಸರ್. ಈಗ ತಾವು ಬೆಂಗಳೂರು ಸಮೀಪದಲ್ಲಿ ಇದ್ದೀರಿ, ದೊಡ್ಡಬಳ್ಳಾಪುರ ಅಂದರೆ ಬೆಂಗಳೂರು ಹತ್ತಿರ. ಈಗ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಇರುವ ಯುವಕರು ಈ ನಮ್ಮ ಬೆಂಗಳೂರಿನ ಮೂಲಭೂತ ಸೌಕರ್ಯಗಳನ್ನು ಬಳಕೆ ಮಾಡಿಕೊಂಡು ಈ ರಫ್ತು ಮಾಡಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅಂತ? ಖಂಡಿತ ಸರ್. ಇವತ್ತು ಅಪೇಡಾ ಅಂತೇಳಿ ಒಂದು ಸಂಸ್ಥೆ ಇದೆ. ಎಲ್ಲ ರೀತಿಯ ಒಂದು ಸವಲತ್ತುಗಳನ್ನು ಇವತ್ತು ಎಕ್ಸ್ಪೋರ್ಟಿಗೆ ನಾಟ್ ಓನ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು, ಇವನು ಮಾಂಸ, ಮೀನು, ಮತ್ತೊಂದು ನಾವು ಬೆಳೆದಂಥ ರೈತರ ಒಂದು ಚಟುವಟಿಕೆಯಲ್ಲಿ ಬೆಳೆದಂಥ ಎಲ್ಲ ವಸ್ತುಗಳನ್ನು ಇವತ್ತು ನಾವು ವಿದೇಶಗಳಿಗೆ ರಫ್ತು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇವತ್ತು ಅಪೇಡಾ ಅಂತ ಒಂದು ಸಂಸ್ಥೆಯಿಂದ ಎಲ್ಲ ಮಾಹಿತಿಯನ್ನು ರೈತರು ಅದರ ಸದುಪಯೋಗವನ್ನು ಪಡಿಸ್ಕೋಬೇಕು. ರೈತರ ಆರ್ಥಿಕ ಪರಿಸ್ಥಿತಿಗಳು ಉತ್ತಮ ಆಗಬೇಕು ಅಂತೇಳಿ ನನ್ನ ಒಂದು. ಈಗ ನಾವು ರಫ್ತು ಅಂದ ತಕ್ಷಣ ಅಲ್ಲಿ ಗುಣಮಟ್ಟ ಬರುತ್ತೆ ಅಲ್ವಾ? ಇದೆ, ಕೆಲವು ಮಾನದಂಡಗಳಿದೆ, ಇದೆ, ಅವುಗಳನ್ನು ಪಾಲಿಸಬೇಕಾಗುತ್ತೆ. ಖಂಡಿತ ಪಾಲನೆ ಮಾಡಬೇಕಾಗ್ತದೆ. ಅದಕ್ಕೆ ಸೂಕ್ತವಾದ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಇವತ್ತು IHR ಏನಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ಸೈನ್ಸು,
ನಮ್ಮ ವಿಶ್ವವಿದ್ಯಾಲಯ ಮತ್ತು ಅಪೆಡಾ ಎಲ್ಲ ಸಂಸ್ಥೆಗಳು ಸಮಗ್ರವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಇದರ ಸದುಪಯೋಗವನ್ನು ನಮ್ಮ ಯುವಕರು ಗ್ರಾಮೀಣ ಭಾಗದಲ್ಲಿ ಅದನ್ನು ಬಳಸ್ಕೊಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ತೀನಿ ಸರ್. ಈಗ ತಾವು ಹೇಳ್ತಾ ಇದ್ರಿ ಯುವಕರು ಗ್ರಾಮೀಣ ಭಾಗ ಅಂತೇಳಿ, ಎಲ್ಲೋ ಒಂದು ಕಡೆ ನಮ್ಮ ಯುವಕರು ಇತ್ತೀಚೆಗೆ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ತಮ್ಮಿಂದ ಏನು ಸಂದೇಶ ಅಂಥೇಳಿ? ಸರ್, ಇವತ್ತು ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ನಮ್ಮ ಚಂದನ ವಾಹಿನಿ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಕೃಷಿಕರು ಸಹ ಇವತ್ತು ಒಂದು ಏನು ಸ್ಥೈರ್ಯವಾಗಿ ಸ್ವಾವಲಂಬಿಯಾಗಿ ಕೃಷಿಕರು ಸಹ ಸಾಧಕರಾಗ್ಬೋದು ಅನ್ನೋವಂಥ ಒಂದು ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭಾಳಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನಷ್ಟು ಸಲಹೆಗಳನ್ನು ಗ್ರಾಮೀಣ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಇವತ್ತು ರೈತರಿಗೆ ಒಂದು ತರಬೇತಿಯನ್ನು ನೀಡುವಂಥದ್ದು, ಮಾಹಿತಿಯನ್ನು ನೀಡುವಂಥದ್ದನ್ನು ಆಗಿ ರೈತರುಗಳು ಇವತ್ತು ಏನು ಅಥವಾ ಯುವಕರು ತಂದೆ ತಾಯಿಗಳನ್ನು ಬಿಟ್ಟು ಗ್ರಾಮೀಣ ಭಾಗಗಳಿಂದ ಇವತ್ತು ನಗರಗಳತ್ತ ಏನು ವಲಸೆಯನ್ನು ಬರ್ತಿದ್ದಾರೆ, ಅವರುಗಳಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಬಹುದು ಅನ್ನೋಂಥದ್ದು ಇವತ್ತೇನು ವಿಶ್ವವಿದ್ಯಾಲಯ ಮೊನ್ನೆ ಡಾಕ್ಟರೇಟ್ ಗೌರವವನ್ನು ಕೊಟ್ಟು ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿದರು. ಅದೇ ರೀತಿ ಎಲ್ಲ ಒಂದು ಪಂಚಾಯತಿ ಲೆವೆಲ್ಗಳಲ್ಲಿ ಅಥವಾ ಒಂದು ಹೋಬಳಿ ಲೆವೆಲ್ಗಳಲ್ಲಿ ಯುವಕರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಸರ್ಕಾರಗಳಿಂದ ಮತ್ತು ವಿಶ್ವವಿದ್ಯಾಲಯದಿಂದ ಆಗಬೇಕು ಅಂತೇಳಿ ನನ್ನ ಮನವಿ ಸರ್. ಸರ್, ತಾವು ಭಾಳ ವರ್ಷದಿಂದ ಒಂದು ಪ್ರಗತಿಪರ ಕೃಷಿಕರಾಗಿ ಗುರುತಿಸ್ಕೊಂಡಿದ್ದೀರಿ. ಈಗ ಕೃಷಿ ಕ್ಷೇತ್ರ ಕೆಲವು ಸವಾಲುಗಳನ್ನ ಎದುರಿಸ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಮಣ್ಣು ತನ್ನ ಸತ್ವ ಕಳೆದುಕೊಳ್ತಾ ಇದೆ, ತನ್ನ ಸಾಮರ್ಥ್ಯ ಕುಂಠಿತ ಆಗ್ತಾ ಇದೆ. ಈಗೇನು ನಾವು CN ರೇಷಿಯೋ ಕಡಿಮೆ ಆಗ್ತಾ ಇದೆ. ಇದನ್ನು ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಈಗ 1938-40 ಆ ಒಂದು ಆಜುಬಾಜಲ್ಲಿ ನಮ್ಮ ಮಣ್ಣಿನ ಒಂದು ಫಲವತ್ತತೆ ಏನು ಸಸ್ಯ ಕಾರ್ಬನ್, ಆರ್ಗ್ಯಾನಿಕ್ ಕಾರ್ಬನ್ ತಾವೇನು ಹೇಳಿದ್ರಿ, ಅದು 3% ಇವತ್ತು ಬರೀ 0.3, 0.4 ಬಂದಿದೆ. ಏನು ಸ್ವತಂತ್ರದ ನಂತರ, ಸ್ವತಂತ್ರ ಪೂರ್ವ ಆಜುಬಾಜಲ್ಲಿ ಸತತ ಬರಗಾಲದ ಛಾಯೆ ಆವರಿಸಿದ್ರಿಂದ ಸಾಕಷ್ಟು ಜನ ಬಡತನದಿಂದ ಅಥವಾ ಏನು ಊಟಕ್ಕೆ ಒಂದು ಆಹಾರಕ್ಕೆ ದಾಹಕಾರ ಬಂದು ನಾವು ವಿದೇಶಗಳಿಂದ ನಾವು ಇಂಪೋರ್ಟ್ ಮಾಡೋಂಥ ಒಂದು ಪರಿಸ್ಥಿತಿಗಳು ಬಂದಿತ್ತು. ಅದಾದ ನಂತರ ಏನು ಗ್ರೀನ್ ರೆವಲ್ಯೂಷನ್ ಆಯಿತು, ನಾವು ಏನು ಹೈಬ್ರಿಡೇಷನ್ ಇರ್ಬೋದು, ಮೆಕನೈಸೇಷನ್ ಇರ್ಬೋದು, ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ಬೇರೆ ದೇಶಗಳಿಗೂ ನಾವು ರಫ್ತು ಮಾಡೋಂಥ ಒಂದು ಆ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ, ಒಂದು ಸಂತೋಷಕರವಾದ ವಿಚಾರ. ಆದರೆ ಅದೇ ರೀತಿ ಯಾವಾಗ ನಮ್ಮ ಹೈಬ್ರಿಡೇಷನ್ ಆಯಿತು, ಹೈ ಈಲ್ಡಿಂಗ್ ಇದಾಯಿತು, ಭೂಮಿಯ ಒಂದು ಫಲವತ್ತತೆಗಳು ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆರ್ಗ್ಯಾನಿಕ್ ಕಾರ್ಬನು 0.3 ಬಂದಿದೆ. ಅಟ್ಲೀಸ್ಟ್ 0.7, 0.8ಗೆ ಇವತ್ತಿನ ನಮ್ಮ ಏನು ಯುವ ಸಂತತಿ ಅಥವಾ ನಮ್ಮ ಜನ್ರೇಷನ್ಸ್ ಅಥವಾ ಈ ಭೂಮಿಯ ಒಂದು ಫಲವತ್ತತೆ ಸಂಪತ್ತು ಉಳಿಬೇಕು ಅಂತಂದರೆ ಇವತ್ತು ಏನು ಆವತ್ತಿನ ಒಂದು ನೈಸರ್ಗಿಕ ಕೃಷಿಯಿಂದ ಏನು ಭೂಮಿನ ಫಲವತ್ತತೆಯನ್ನು ಕಾಪಾಡ್ತಿದ್ವಿ, ಅದೇ ರೀತಿ ಹೈನುಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಗಾಣಿಕೆ, ರೈತನ ಅವಿಭಾಜ್ಯ ಅಂಗ ಏನಿದೆ, ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಸಮಗ್ರ ಕೃಷಿಗಳನ್ನು ಮಾಡಿ ರೈತರ ಉತ್ಪಾದನೆಗಳನ್ನು ಗುಣಮಟ್ಟದ ಉತ್ಪಾದನೆಗಳನ್ನು ಮಾಡಿ ರೈತರ ಭೂಮಿಯ ಒಂದು ಫಲವತ್ತತೆಯನ್ನು ಮುಂದಿನ ಸತತತೆಗೋಸ್ಕರ ನಾವೆಲ್ಲರೂ ಸೇರಿ ಕಾಪಾಡಬೇಕಾದಂಥ ಅಗತ್ಯ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಮನವಿಯನ್ನು ಈ ಮೂಲಕ ಮಾಡ್ತೇನೆ. ರೈತರುಗಳಿಗೆ ಒಂದು ಏನು ಈ ಆರ್ಗ್ಯಾನಿಕ್ ಜೀವಾಮೃತ ಇರ್ಬೋದು, ಪಂಚಕಾವ್ಯಗಳಿರ್ಬೋದು, ವರ್ಮಿ ಕಾಂಪೋಸ್ಟ್ಗಳಿರ್ಬೋದು, ಇವತ್ತು ನಾವು ಏನು ಬಳಸ್ತಾ ಇದ್ದೀವಿ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಜೊತೆಯಲ್ಲಿ ಅವುಗಳನ್ನು ತಯಾರಿಕೆ ಮಾಡುವ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಹೆಚ್ಚಿನ ಆದ್ಯತೆಗಳನ್ನು ರೈತರಿಗೆ ಕೊಡಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತೇನೆ. ಸರ್, ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ತಾವು ಹೈಟೆಕ್ ಕೃಷಿಯಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಈ ಕೃಷಿ ಕಾರ್ಮಿಕರ ಸಮಸ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಹೈಟೆಕ್ ಕೃಷಿ ಅಂದ ತಕ್ಷಣ ಅಲ್ಲಿ ಕೆಲವು ಆಪರೇಷನ್ಸ್ ಮಾಡಲಿಕ್ಕೆ ಕಾರ್ಮಿಕರು ಬೇಕಾಗ್ತಾರೆ. ಅದನ್ನು ತಾವು ಯಾವ ರೀತಿ ಸರಿದೂಗಿಸ್ತಾ ಇದ್ದೀರಿ? ಯಾಂತ್ರೀಕರಣಕ್ಕೆ ಎಷ್ಟು ಒತ್ತು ನೀಡಿದಿರಿ ಅಂತ ಹೇಳಿ? ಖಂಡಿತ ಸರ್, ಈಗ ಒಂದು ನೀರಿನ ಸಮಸ್ಯೆ ನಮ್ಮ ದೇಶದಲ್ಲಿ, ಈ ಒಂದು ಲೇಬರ್ ಸಮಸ್ಯೆ ಬಹುದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೆ ಹೆಚ್ಚು ಒಂದು ಮೆಕನೈಸೇಷನ್ ಆಗಬೇಕು. ಸರ್ಕಾರಗಳು ಈಗಾಗಲೇ ಇಸ್ರೇಲು ಮತ್ತು ಕೀನ್ಯಾ, ಇಥೋಪಿಯಾ ಅಥವಾ ಸ್ಪೇನ್, ಪೋರ್ಚುಗಲ್ ಏನು ವಿದೇಶಗಳಲ್ಲಿರ್ತಕ್ಕಂಥ ಎಲ್ಲ ಟೆಕ್ನಾಲಜಿಗಳನ್ನು ಆದಷ್ಟು ನಾವು ಇವತ್ತು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಇನ್ನಷ್ಟು ಆಗಬೇಕಾಗಿದೆ. ಇದಲ್ಲದೆ ನಾನು ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇನೆ. ದುಡಿಯುವಂಥ ಕೈಗಳಿಗೆ ಉದ್ಯೋಗವನ್ನು ಕೊಡಬೇಕು. ಏನು ಇವತ್ತು ಯುವಕರನ್ನು ಅಂಗವಿಕಲರನ್ನಾಗಿ ಮಾಡಬಾರ್ದು, ಅವರಿಗೆ ಒಂದು ಶಕ್ತಿಯನ್ನು ತುಂಬಬೇಕು. ದುಡಿಯೋಂಥ ಒಂದು ಕೆಲಸಗಳನ್ನು ಸರ್ಕಾರಗಳು ಸವಲತ್ತುಗಳನ್ನು ಕೊಟ್ಟು
ಅವರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು. ನಮ್ಮ ಸ್ವಾವಲಂಬಿ ಬದುಕನ್ನು ಕಟ್ಟೋದಕ್ಕೆ ಯುವಕರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಸರ್ಕಾರಗಳು ಅಂತೇಳಿ ಆಳುವಂಥ ಸರ್ಕಾರಗಳಿಗೆ ನಾನು ಈ ಮೂಲಕ ಮನವಿಯನ್ನು ಮಾಡ್ತೀನಿ ಸರ್. ಸರ್, ತಾವು ಹೇಳ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಕೃಷಿ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗ್ತಿದೆ ಅಂತೇಳಿ, ಇದನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ತಾವು ಯಾವೆಲ್ಲ ಯಂತ್ರಗಳ ಮೇಲೆ ಅವಲಂಬಿತ ಆಗಿದ್ದೀರಿ ಅಂತೇಳಿ? ಸರ್, ಪಾಲಿ ಹೌಸ್ಗಳಲ್ಲಿ ನಿರ್ಮಾಣ ಮಾಡಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಂತ್ರೋಪಕರಣಗಳ ಬಳಕೆ ಕಡಿಮೆ ಇದೆ. ಅಲ್ಲಿ ಮೇಜರ್ 90% ಲೇಬರ್ ಓರಿಯೆಂಟೆಡ್ ಇದೆ. ಈ ಏನು ನಾವು ಸಮಗ್ರ ಕೃಷಿ ಪದ್ಧತಿಗಳಲ್ಲಿ ಇವತ್ತು ಆರ್ಟಿಕಲ್ಚರ್ ಕ್ರಾಪ್ಸ್ ಇದೆ, ಹಾರ್ವೆಸ್ಟಿಂಗ್ ಟೆಕ್ನಾಲಜೀಸ್ ಇರ್ಬೋದು, ಸ್ಪ್ರೇಸ್ ಇರ್ಬೋದು, ಡ್ರಿಪ್ಲಿಗೇಷನ್ಸ್ ಇರ್ಬೋದು, ವೀಡ್ ಮ್ಯಾಟ್ಗಳನ್ನು ಬಳಸೋಂಥದ್ದು ಇರ್ಬೋದು, ಅಥವಾ ಯಾವುದೇ ಒಂದು ಯಂತ್ರೋಪಕರಣಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿದೆ. ಈಗ ಆಲ್ರೆಡಿ ಸರ್ಕಾರಗಳು ಹೆಚ್ಚಿನ ಸವಲತ್ತುಗಳು ಏನು ರೈತರುಗಳಿಗೆ ಅವಶ್ಯಕತೆ ಇದೆ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಒಂದು ಕಷ್ಟ ಇವುಗಳನ್ನು ಅರಿತು ಎಲ್ಲದಕ್ಕೂ ಸಬ್ಸಿಡಿಗಳನ್ನು ಕೊಟ್ಟು ಇವತ್ತು ಬೆನ್ನೆಲುಬಾಗಿ ನಿಂತಿದೆ. ಇನ್ನಷ್ಟು ಯಂತ್ರೋಪಕರಣಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತೀನಿ ಸರ್. ಸರ್, ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ತಾವೇ ಹೇಳ್ತಾ ಇದ್ರಿ ಎಲ್ಲ ಒಂದು ಕಡೆ ಸಮಗ್ರ ಕೃಷಿ ಬಹಳ ಮುಖ್ಯ ಅಂತೇಳಿ. ಸಮಗ್ರ ಕೃಷಿಯ ಒಂದು ಪ್ರಮುಖ ಭಾಗ ನಮ್ಮ ಜಾನುವಾರು ಸಾಕಾಣಿಕೆ. ಹೌದು. ಈಗ ತಮ್ಮ ಕೃಷಿಯಲ್ಲಿ ಎಷ್ಟು ಭಾಗ ತಾವು ಈ ಜಾನುವಾರು ಸಾಕಾಣಿಕೆಗೆ ಒತ್ತು ನೀಡಿದ್ದೀರಿ? ನಾವು 50% ಇವುಗಳಿಗೆ ಸಮಗ್ರ ಕೃಷಿ ಪದ್ಧತಿಗಳಿಗೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೀವಿ ಸರ್. ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು 50% ನಾವು ಬಳಸಿದ್ರೆ ಇನ್ನು 50% ವರ್ಮಿ ಕಾಂಪೋಸ್ಟ್ಗಳು, ಜೀವಾಮೃತ ಇರ್ಬೋದು, ಪಂಚಕಾವ್ಯಗಳಿರ್ಬೋದು, ಈ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳಿರ್ಬೋದು, ಸೂಡೋಮೋನಾಸ್, ಟ್ರೈಕೋಡರ್ಮಾ ಇವುಗಳನ್ನು ಕಲ್ಚರ್ ಮಾಡಿ ಭೂಮಿಗೆ ಪ್ರತಿ ವಾರ ನಾವು ಕೊಡೋಂಥದ್ದನ್ನು ಇದು ಮಾಡಿ ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡಲು ಯಶಸ್ವಿಯಾಗಿದ್ದೇವೆ ಸರ್. ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ತಾವು ಕೇವಲ ಒಬ್ಬ ಕೃಷಿಕರಾಗಿ ಗುರುತಿಸಿಕೊಂಡಿಲ್ಲ, ಇದರ ಜೊತೆಗೆ ಒಬ್ಬ ಕೃಷಿ ಕ್ಷೇತ್ರದಲ್ಲಿ ಸಂಘಟಕರಾಗಿ ಸಹ ತಾವು ಈಗಾಗಲೇ ಹೆಸರು ಮಾಡಿದ್ದೀರಿ. ಈಗ ನಮ್ಮೆಲ್ಲರಿಗೂ ಗೊತ್ತಿದೆ, ತಾವು ಬೆಂಗಳೂರಿನಲ್ಲಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಕೇಂದ್ರದ ಒಂದು ನಿರ್ದೇಶಕರ ಕೆಲಸ ಮಾಡ್ತಾ ಇದ್ದೀರಿ. ಈ ಒಂದು ಸ್ಥಾನದಲ್ಲಿ ತಾವು ಯಾವೆಲ್ಲ ಒಂದು ಬದಲಾವಣೆಗಳು ತರಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ? ಸರ್, ಭಾಳ ಮುಖ್ಯವಾಗಿ ಈ ರೈತರಗಳ ಉತ್ಪಾದನೆಗಳೇನಿದೆ, ರೈತರ ಉತ್ಪಾದನೆಗಳಿಗೆ ಒಂದು ನಿಖರವಾದ ಮಾರ್ಕೆಟು ಭಾಳ ಅವಶ್ಯಕತೆ ಇದೆ. ಇವತ್ತು ನಮ್ಮ ಸಿ ಬೈರೇಗೌಡರು ಅವರ ಕಾಲದಲ್ಲಿ ಒಂದು ಅಂತಾರಾಷ್ಟ್ರೀಯ ಪುಷ್ಪ ಮಾರುಕಟ್ಟೆ ಒಂದು ಕೇವಲ ಒಂದು ಮರಗದ ಕೆಳಗಡೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಇವತ್ತು 150 ಕೋಟಿ ವಹಿವಾಟಿಗೆ ಅದನ್ನು ತೆಗೆದುಕೊಂಡು ಹೋಗಿದ್ದೇವೆ ಸರ್. 8ನೇ ದಿವಸ ಇವತ್ತು ರೈತರ ಒಂದು ಅಕೌಂಟ್ಗಳಿಗೆ ದುಡ್ಡು ಹೋಗ್ತಾ ಇದೆ. ಭಾಳ ಒಂದು ಪಾರದರ್ಶಕವಾದಂಥ ಒಂದು ವಾತಾವರಣದಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಅದೇ ರೀತಿ ಒಂದು ಏನು ಇವತ್ತು ರೈತರು ಬೆಳೆದಂಥ ಒಂದು ಹಣ್ಣು ತರಕಾರಿಗಳೇನಿದೆ ಅದೇ ಮಾದರಿಯಲ್ಲಿ ಎಲ್ಲ ಜಿಲ್ಲಾವಾರುಗಳಲ್ಲಿ ಪ್ರಾರಂಭ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಸಹ ಮಾಡ್ತಾ ಇದ್ದೇವೆ ಸರ್. ಯಾವೆಲ್ಲ ಮೂಲಭೂತ ಸೌಕರ್ಯಗಳನ್ನು ತಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್? ಏನು ಒಂದು ಚಿಕ್ಕದಾಗಿ ಪ್ರಾರಂಭ ಆದಂಥ ಸಂಸ್ಥೆಯನ್ನು ಇವತ್ತು ಬಹು ದೊಡ್ಡ ಮಟ್ಟದಲ್ಲಿ ಇವತ್ತು 10 ಕೋಟಿ ಹಣವನ್ನು ಸರ್ಕಾರದಿಂದ ಮಂಜೂರು ತೊಗೊಂಬಂದಿದ್ದೀವಿ. ಮತ್ತು ಇನ್ನೊಂದು 10 ಎಕರೆ ಜಮೀನನ್ನು ನಾವು ನಮ್ಮ ಒಂದು ಏನು ಪಶುವೈದ್ಯ ಕಾಲೇಜಲ್ಲಿ ಅದನ್ನು ಮಂಜೂರು ಮಾಡಿಸ್ಕೊಂಡ್ಬಂದಿದ್ವಿ. ಕಾರಣಾಂತರಗಳಿಂದ ಅದೇನೋ ಬೋರ್ಡ್ ಇದಾಯಿತು. ಇನ್ನೂ ಸಹ ಒಂದು 10 ಎಕರೆ ಜಮೀನಲ್ಲಿ ಈಗ ನಾವು ಮಾಡ್ತೀವಿ ಅಂತೇಳಿ ಸರ್ಕಾರ ಆಶ್ವಾಸನೆಯನ್ನು ಕೊಟ್ಟಿದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮನವಿಯನ್ನು ಕೊಟ್ಟಿದ್ದೇವೆ. ಇದನ್ನು ಬರೀ ಕೇವಲ ಒಂದು ಹೆಬ್ಬಾಳ ಅಥವಾ ಒಂದು ತಾಲೂಕು ಅಥವಾ ಒಂದು ಜಿಲ್ಲೆಗೆ ಸೀಮಿತ ಆಗದೆ ರಾಜ್ಯಾದ್ಯಂತ ಬೆಳೆದಂಥ ಹೂವುಗಳಿರ್ಬೋದು, ಇದೇ ಮಾದರಿಯಲ್ಲಿ ಇವತ್ತು ಹಾಲಂಥ ಒಂದು ಫಿನಿಷಬಲ್ ಐಟಮ್ಗೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಫಿಕ್ಸ್ ಮಾಡಿ ಸರ್ಕಾರ ಯಶಸ್ವಿ ಆದಂಥ ಸಂದರ್ಭದಲ್ಲಿ ಹಣ್ಣು ತರಕಾರಿಗಳಿಗೂ ಸಹ ಒಂದು 3 ಗ್ರೇಡನ್ನು ಮಾಡಿ ಅದಕ್ಕೆ ಒಂದು ನಿಖರವಾದ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಫಿಕ್ಸ್ ಮಾಡಬೇಕು. ರೈತರುಗಳು ಯಾವುದೇ ಕಾರಣಕ್ಕೂ ರಸ್ತೆಗಳಿಗೆ ಸುರಿಯುವಂಥ ಪರಿಸ್ಥಿತಿಗಳು ಬರಬಾರ್ದು. ರೈತರಿಗೆ ಎಜುಕೇಟ್ ಮಾಡೋಂಥ ರೀತಿಯಲ್ಲಿರ್ಬೋದು. ಇವತ್ತು ಮಹಾರಾಷ್ಟ್ರದಲ್ಲಿ ಒಂದು ಸಹ್ಯಾದ್ರಿ ಫಾರ್ಮ್ಸ್ ಅಂತೇಳಿ ಒಂದು ಭಾಳ ಉತ್ತಮವಾದಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಲ್ಲಿ ಯಾವುದೇ ಕಾರಣಕ್ಕೂ ರೈತರುಗಳು ಇವತ್ತು ರಸ್ತೆಗೆ ಸುರಿಯುವಂಥ ಪರಿಸ್ಥಿತಿ ಇಲ್ಲ. ಅಂಥ 19,000 ಜನ ರೈತರನ್ನು ಒಂದು ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಆಗಿ ಮಾಡಿದೆ. ಅವರುಗಳು ಬೆಳೆದಂಥ ಇವುಗಳನ್ನು ಮಿನಿಮಮ್ ಪ್ರೈಸ್ಗೆ ಅದನ್ನು ಪರ್ಚೇಸ್ ಮಾಡಿ, ಟೊಮೊಟೊ ಇರ್ಬೋದು, ಯಾವುದೇ ರೈತ ಬೆಳೆದಂಥ ಹಣ್ಣು ತರಕಾರಿ ಇವುಗಳನ್ನು ಪ್ರೋಸೆಸ್ ಮಾಡಿ ಸುಮಾರು 100 ಎಕರೆ ಜಮೀನನ್ನು ಸರ್ಕಾರ ಇವತ್ತು ಗುತ್ತಿಗೆ ಆಧಾರ ಮೇಲೆ ಕೊಟ್ಟಿದೆ. ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಅದನ್ನು ಪ್ರಾರಂಭ ಮಾಡಿ ಇವತ್ತು ರೈತರು ಬೆಳೆದಂಥ ಇವುಗಳನ್ನೆಲ್ಲ ಪ್ರೋಸೆಸ್ ಮಾಡಿ, ಲೈಕ್ ಟೊಮೆಟೊ, ಕ್ಯಾಬೇಜ್ ಇದಿರ್ಬೋದು, ಯಾವುದೇ ವಸ್ತುಗಳನ್ನು ಅದನ್ನು -8 ಡಿಗ್ರಿಯಲ್ಲಿ ಪ್ರಿಸರ್ವೇಟಿವ್ ಮಾಡಿ ಸುಮಾರು 6 ತಿಂಗಳ ಕಾಲ ಯಾವುದೇ ಕಾಲಕ್ಕೂ ಅದು ಕೆಡದೆ ಇರೋಂಥ ರೀತಿಯಲ್ಲಿ ಅವರು ಕಾಪಾಡಿಕೊಂಡು
ಅದನ್ನು ಪ್ರೋಸೆಸ್ ಮಾಡಿ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಅದೇ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ರೈತರುಗಳು ಯಾವುದೇ ಕಾರಣಕ್ಕೂ ಆಚೆಗೆ ರಸ್ತೆಗೆ ಸುರಿಯುವಂಥ ಪರಿಸ್ಥಿತಿಗಳು ಬರಬಾರ್ದು. ಆ ರೀತಿ ರಾಜ್ಯ ಸರ್ಕಾರ ಸಹ ಒಂದು ಮಾದರಿಯಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶ ಮೂಲೆಯಲ್ಲಿ ಅಂಥ ಒಂದು ವ್ಯವಸ್ಥೆಗಳು ಬರಬೇಕು. ರೈತರು ಆತ್ಮಗೌರವದಿಂದ ಸ್ವಾವಲಂಬಿಯಾಗಿ ಬದುಕಬೇಕು. ಇದಾದಂಥ ಸಂದರ್ಭದಲ್ಲಿ ಯಾವುದೇ ಗ್ರಾಮೀಣದ ಯುವಕರುಗಳು ಇವತ್ತು ತಾವು ಏನು ಕೇಳಿದ್ರಿ, ಏನು ವಲಸೆ ಬರ್ತಾ ಇದ್ದಾರೆ ಅಂತೇಳಿ, ಯಾವುದೇ ಕಾರಣಕ್ಕೂ ಗ್ರಾಮೀಣ ಭಾಗವನ್ನು ಬಿಟ್ಟು ನಗರಗಳತ್ತ ಬರೋದಿಲ್ಲ. ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇಂಥ ಮೂಲ ಸವಲತ್ತುಗಳಿಗೆ ಅಥವಾ ಬೆಳೆದಂಥ ಬೆಳೆಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು, ಏನು ಚೈನ್ ಕೋಲ್ಡ್ ಸ್ಟೋರೇಜಸ್ ಇರ್ಬೋದು, ಎಕ್ಸ್ಪೋರ್ಟ್ಸ್ ಇರ್ಬೋದು, ಇವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ರೈತರುಗಳು ಯಾವುದೇ ಕಾರಣಕ್ಕೂ ಉದ್ಯೋಗವನ್ನು ಆರಿಸಿ ಅಥವಾ ತಂದೆ ತಾಯಿಗಳನ್ನು ಧಿಕ್ಕರಿಸಿ ಅಥವಾ ಬಿಟ್ಟು ನಗರಗಳತ್ತ ಬರುವಂಥ ಇವುಗಳು ಖಂಡಿತ ತಪ್ಪುತ್ತೆ. ಹಾಗಾಗಿ ಇಂಥ ಒಂದು ಉತ್ತಮವಾದಂಥ ಕೆಲಸಗಳು ಸರ್ಕಾರಗಳು ಮನಸ್ಸು ಮಾಡಿ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ಸಾಕಷ್ಟು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಸವಲತ್ತುಗಳನ್ನು ಒಂದು ರೈತರ ಪರವಾಗಿ ನಿಂತಿದೆ. ಆದರೂ ಇನ್ನಷ್ಟು ಕಾರ್ಯಕ್ರಮಗಳನ್ನು ರೈತರ ಪರವಾಗಿ ನಿರೂಪಿಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೇನೆ ಸರ್. ಸರ್, ಈಗ ತಾವು ಹೇಳ್ತಾ ಇದ್ರಿ, ತಾವು ನಮ್ಮ ಬೆಂಗಳೂರು ಪುಷ್ಪರಾಜ್ ಕೇಂದ್ರದ ನಿರ್ದೇಶಕರಲ್ಲದೆ ಈಗ ನಮ್ಮ ದಕ್ಷಿಣ ಭಾರತ ಪುಷ್ಪ ಬೆಳೆಗಾರರ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ವಿ. ಹೌದು ಸರ್. ಈ ನಮ್ಮ ದಕ್ಷಿಣ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪುಷ್ಪ ಕೃಷಿಯತ್ತ ನಮ್ಮ ಎಷ್ಟು ರೈತರು ಆಕರ್ಷಿತರಾಗ್ತಾ ಇದ್ದಾರೆ, ಮುಂದಿನ ಭವಿಷ್ಯ ಯಾವ ರೀತಿ ಇದೆ ಅಂತ ಸರ್? ಈಗ ಅದು ಒಂದು 2030ಗೆ ಇದರ 3 ಪಟ್ಟು ಆಗುತ್ತೆ. ಇವತ್ತು ಏನಿದೆ ವಹಿವಾಟಿನ 3 ಪಟ್ಟು ಆಗುತ್ತೆ ಅಂತ ಒಂದು ಸರ್ವೆ ಹೇಳ್ತಾ ಇದೆ. ಆರ್ಥಿಕ ಪರಿಸ್ಥಿತಿಗಳು ಇಂದಿನ ದಿನಗಳಲ್ಲಿ ನೋಡಿದಾಗ ಮನುಷ್ಯನಿಗೆ ಕೃಷಿಕ ಕುಟುಂಬ ಇರ್ಬೋದು ಅಥವಾ ಒಂದು ಓವರಾಲ್ ಇದು ಭಾಳ ಕಡಿಮೆ ಇತ್ತು. ಇವತ್ತು ಪ್ರತಿಯೊಬ್ಬರು ಸಹ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು ಇರ್ಬೋದು ಅಥವಾ ಅವರ ಬದುಕಲ್ಲಿ ಒಂದು ಏನು ಈ ಮದುವೆ ಈ ಕಾರ್ಯಕ್ರಮಗಳು ಇವು ಬಂದಂಥ ಸಂದರ್ಭದಲ್ಲಿ ತನ್ನ ಮಕ್ಕಳಿಗಾಗಿ ನನ್ನ ಜೀವನ ತೆಗೆದಿದ್ದೇವೆ, ಒಂದು ಶುಭಕರವಾದಂಥ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಅದು ಉತ್ತಮ ಆಗಬೇಕು ಅಂತೇಳಿ ಪ್ರತಿಯೊಬ್ಬರು ಆಸೆ ಪಡೋದ್ರಿಂದ ಇವತ್ತು ಪೀಪಲ್ ಆರ್ ನಾಟ್ ಸ್ಕೇರ್ಡ್ ಆಫ್ ಸ್ಪೆಂಡಿಂಗ್ ಮನಿ. ಆ ರೀತಿ ಒಂದು ಉತ್ತಮವಾದಂಥ ಮಟ್ಟದಲ್ಲಿ ಬೆಳವಣಿಗೆ ಇದೆ. ಕ್ವಾಲಿಟಿ ಇಸ್ ದಿ ಪ್ಯಾರಾಮೀಟರ್. ಯಾವುದೇ ಒಂದು ಸಂಸ್ಥೆ ಅಥವಾ ರೈತ ಬೆಳೆದಂಥ ಉತ್ಪನ್ನಗಳು ಇವತ್ತು ಆರ್ಥಿಕವಾಗಿ ಪ್ರತಿಯೊಬ್ಬರು ಒಂದು ಸ್ವಾವಲಂಬಿ ಆಗಿರೋದ್ರಿಂದ ಗುಣಮಟ್ಟದ ಬೆಳೆಗಳನ್ನು ಬೆಳೆದಂಥ ಸಂದರ್ಭದಲ್ಲಿ ಅದು ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಹೂಗಳಿರ್ಬೋದು, ರೈತರು ಲಾಭದಾಯಕವಾಗಿ ಬದುಕ್ಬೋದು ಅನ್ನೋಂಥ ಒಂದು ಗಟ್ಟಿ ಸಂದೇಶವನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್. ಸರಿಗೆ ಇತ್ತೀಚೆಗೆ ತಮಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಹಾನರರಿ ಡಾಕ್ಟರೇಟ್, ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ. ಈ ಸಂದರ್ಭದಲ್ಲಿ ತಮ್ಮ ಒಂದು ಅನಿಸಿಕೆ ಯಾವ ರೀತಿ ಇದೆ ಅಂತ? ಭಾಳ ಒಂದು ಉತ್ತಮ, ಇದು ನನಗೆ ನನ್ನ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಸಲ್ಲಬೇಕಾದಂಥ ಗೌರವ. ಅದು ಅವರು ಕಟ್ಟಂಥ ವಿದ್ಯೆ ಬುದ್ಧಿಗೆ ನಾವು ಸಮಾಜದಲ್ಲಿ ಏನಾದರೂ ಒಂದು ಸಾಧಕರಾಗಬೇಕು ಅಂತೇಳಿ ಕಂಡಂಥ ಕನಸು, ಆ ಕನಸು ಇವತ್ತು ನೆರವಾಗಿದೆ. ಇನ್ನೂ ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅದು ಕೇವಲ ನನಗೆ ಸಲ್ಲದಂಥ ಗೌರವ ಅಲ್ಲ, ಈ ರಾಜ್ಯದ ರೈತನಿಗೆ, ಈ ದೇಶದ ಅನ್ನದಾತನಿಗೆ ಸಲ್ಲದಂಥ ಗೌರವ. ವಿಶ್ವವಿದ್ಯಾಲಯ ಮತ್ತು ರಾಜ್ಯ ಸರ್ಕಾರ ಇವತ್ತು ಏನು ತಾವು ಹೇಳಿದ್ರಿ, ಗ್ರಾಮೀಣ ಭಾಗದ ಯುವಕರು ಇವತ್ತು ಉದ್ಯೋಗವನ್ನು ಅರಸಿ ಪಟ್ಟಣ ಅಥವಾ ನಗರಗಳತ್ತ ವಲಸೆ ಬರ್ತಾ ಇದ್ದಾರೆ ಅನ್ನೋಂಥವ್ರಿಗೆ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಕೆಲಸವನ್ನು ಕೃಷಿಕರು ಸಹ ಸಾಧಕರಾಗಬಹುದು ಅನ್ನೋ ಒಂದು ಸಂದೇಶವನ್ನು, ಗಟ್ಟಿ ಸಂದೇಶವನ್ನು ನೀಡಿದೆ. ಹಾಗಾಗಿ ವಿಶ್ವವಿದ್ಯಾಲಯಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸರ್. ಸರಿಗೆ ತಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತ ಸರ್, ಖಂಡಿತ ಒಂದು ಈ ಒಂದು ಗೌರವ ನೀಡುವ ಮೂಲಕ ನಮಗೆ ಸಮಾಜಕ್ಕೆ, ಕೃಷಿ ಸಮುದಾಯಕ್ಕೆ ಒಂದು ಹೆಚ್ಚಿನ ಜವಾಬ್ದಾರಿ ಹೊರೆಯನ್ನು ಕೊಟ್ಟಿದೆ ಅಂತೇಳಿ ನಾನು ಭಾವಿಸಿದ್ದೇನೆ ಸರ್. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಒಟ್ಟಾರೆ ಕೃಷಿಕರಿಗೆ ಮತ್ತು ಯುವಕರಿಗೆ ನಿಮ್ಮ ಸಂದೇಶ ಏನು ಅಂತೇಳಿ ಕೊನೆಯದಾಗಿ? ಸರ್, ಕೃಷಿಯನ್ನು ಗೌರವಿಸಬೇಕು, ಕೃಷಿಯನ್ನು ಪ್ರೀತಿಸಬೇಕು. ಗೌರವಿಸಿದ್ದ ಸಂದರ್ಭದಲ್ಲಿ, ಪ್ರೀತಿಸಿದ ಸಂದರ್ಭದಲ್ಲಿ ಕೃಷಿಕನು ಸಹ ರಾಜನಂತೆ ಬದುಕಬಹುದು ಅನ್ನೋಂಥ ಒಂದು ಗಟ್ಟಿ ಸಂದೇಶವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ರೈತ ಬಾಂಧವರೇ, ಇಲ್ಲಿವರೆಗೆ ಅರವಿಂದ್ ಅವರು ಒಬ್ಬ ಪುಷ್ಪ ಕೃಷಿಕರಾಗಿ, ಒಬ್ಬ ಕೃಷಿ ತಜ್ಞರಾಗಿ, ಅದೇ ರೀತಿ ಒಂದು ಸಂಘಟನಾಕಾರರಾಗಿ ಸಾಕಷ್ಟು ಸೇವೆಯನ್ನು ನಮ್ಮ ಕೃಷಿ ಕ್ಷೇತ್ರಕ್ಕೆ ಸಲ್ಲಿಸಿದ್ದಾರೆ. ಅವರಿಗೆ ಗೌರವ ಡಾಕ್ಟರೇಟ್ ಸಹ ದೊರೆತಿದೆ. ಪ್ರಾಯಶಃ ಮುಂಬರುವ ದಿನಗಳಲ್ಲಿ ಅರವಿಂದ್ ಅವರು ಇತರೆ ನಮ್ಮ ಕೃಷಿಕರಿಗೆ, ಅದರಲ್ಲೂ ಯುವಕರಿಗೆ ಮಾದರಿ ಆಗ್ತಾರೆ ಅಂಥೇಳಿ ನಾವೆಲ್ಲ ಭಾವಿಸುತ್ತಾ
ಇವರ ಒಂದು ಸಂದೇಶವನ್ನು ತಾವೆಲ್ಲರೂ ಅನುಸರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿ ತಿಳಿಸಿಕೊಟ್ಟಂತಹ ಅರವಿಂದ್ ಅವರಿಗೆ, ಡಾಕ್ಟರ್ ಅರವಿಂದ್ ಅವರಿಗೆ ನಮ್ಮೆಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.